Years of making rava idli and I never thought of adding tofu to it. ಇವತ್ತು ನ್ಯೂಟ್ರಿಷಿಯಸ್ ರವಾ ಇಡ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈ ಪ್ರೋಟೀನ್ ವರ್ಲ್ಡಲ್ಲಿ ನಮ್ಮ ಟ್ರೆಡಿಷನ್ ಫುಡ್ಸ್ ಸ್ವಲ್ಪ ಹಿಂದೆ ಹೋಗ್ತಿದೆ ಅಂತ ನಿಮಗೂ ಅನಿಸುತ್ತಾ? ಬಟ್ ವೈ ಶುಡ್ ವಿ ಚೂಸ್ ಬಿಟ್ವೀನ್ ಟ್ರೆಡಿಷನ್ ಆ್ಯಂಡ್ ಪ್ರೋಟೀನ್? ನಾನು ಇವತ್ತು ನಮ್ಮ ಫೇವ್ರೆಟ್ ರವಾ ಇಡ್ಲಿಗೆ ಸಿಂಪಲ್ ಪ್ರೋಟೀನ್ ಟ್ವಿಸ್ಟ್ ಕೊಡ್ತಿದ್ದೀನಿ. ಸೇಮ್ ಕಂಫರ್ಟ್, ಸೇಮ್ ಟೇಸ್ಟ್ ವಿತ್ ಲಿಟಲ್ ಎಕ್ಸ್ಟ್ರಾ ನ್ಯೂಟ್ರಿಷಿಯಸ್. ದಟ್ಸ್ ಅ ವಿನ್ ವಿನ್ ಫಾರ್ ಎವ್ರಿ ಒನ್ ಅಲ್ವಾ? ಟ್ರೆಡಿಷನ್ಗೆ ಟ್ರೆಡಿಷನ್ನೂ ಆಯಿತು, ನ್ಯೂಟ್ರಿಷಿಯಸ್ಗೆ ನ್ಯೂಟ್ರಿಷಿಯಸ್ಸೂ ಆಯಿತು. ವೈ ನಾಟ್ ಎಂಜಾಯ್ ಬೋತ್ ಟುಗೆದರ್? ಫಾರ್ ಮೀ, ರವಾ ಇಡ್ಲಿ is more than just the breakfast. It's comfort, easy, and nostalgia, and for those childhood memories of weekend mornings. One thing I love about Rava Idli is how versatile it is. You can keep it classic or easy customized based on what your family enjoys. ಇವತ್ತು ನಾನು ನಮ್ಮ ಫ್ಯಾಮಿಲಿಗೆ ಇಷ್ಟ ಆಗೋ ಥರ ಮಾಡಿದ್ದೀನಿ. ಡಯಟ್ ಫಾಲೋ ಮಾಡೋರ್ಗಂತೂ ದಿಸ್ ಈಸ್ ಎ ಗ್ರೇಟ್ ರೆಸಿಪಿ. ಟ್ರೈ ಮಾಡಿ ನೋಡಿ. ಹೌ ಡಿಡ್ ಯು ಗೋ? ಸಿಗೋಣ ನೆಕ್ಸ್ಟ್ ರೀಲಲ್ಲಿ. ಅಂಟಿಲ್ ದೆನ್ ಬಾಯ್.